ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸೂರಜ್ ರೇವಣ್ಣ ಅರೆಸ್ಟ್ ಆಗಿದ್ದು ಸೂರಜ್ ರೇವಣ್ಣಗೆ ನ್ಯಾಯಾಂಗ ಬಂಧನ ವಿಧಿಸಿದೆ ನ್ಯಾಯಾಲಯ. 14 ದಿನಗಳ ನ್ಯಾಯಾಂಗ ಬಂಧನ. ನಿನ್ನೆ ಬೆಳಗ್ಗೆ ಹಾಸನದಲ್ಲಿ ಸೂರಜ್ ರೇವಣ್ಣ ಅವರನ್ನ ಬಂಧಿಸಿದ್ದ ಪೊಲೀಸರು ಹಾಸನದಿಂದ ಬೆಂಗಳೂರು ಕರ್ಕೊಂಡು ಬಂದರು. 42ನೇ ಎಸಿಎಂಎಂ ಜಡ್ಜ್ ಮುಂದೆ ಹಾಜರುಪಡಿಸಿದ್ರು. ಸೂರಜ್ಗೆ 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿದ ನ್ಯಾಯಾಲಯ. ನ್ಯಾಯಾಂಗ ಬಂಧನದ ಬೆನ್ನಲ್ಲೇ ಪರಪ್ಪನ ಅಗ್ರಹಾರಕ್ಕೆ ಸೂರಜ್ ಶಿಫ್ಟ್. ಇವತ್ತು ಬಾಡಿ ವಾರೆಂಟ್ ಮೇಲೆ ಸಿಐಡಿ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇದೆ. ವಶಕ್ಕೆ ಪಡೆದು ಸೂರಜ್ನಿಂದ ಮಾಹಿತಿ ಕಲೆ ಹಾಕ್ತಾರೆ ಸಿಐಡಿ ತಂಡ. ಡಿಎನ್ಎ ಸೇರಿದಂತೆ ಸೂರಜ್ಗೆ 8ಕ್ಕೂ ಹೆಚ್ಚು ಟೆಸ್ಟ್ ಮಾಡ್ತಾರೆ ವೈದ್ಯರು. ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿಸ್ತಾರೆ. ಪ್ರಶಾಂತ್, ವಾಟ್ಸ್ ಹ್ಯಾಪನಿಂಗ್? ಏನಾಗ್ತಿದೆ? ರೇವಣ್ಣ ಮತ್ತು ಭವಾನಿ ರೇವಣ್ಣನೇ ಹೇಳಬೇಕು. ಒಬ್ಬ ಮಗ ವಿಚಿತ್ರ ವಿಡಿಯೋಗಳನ್ನು ಮಾಡಿಕೊಂಡು ಜೈಲಿನಲ್ಲಿದ್ದಾನೆ. ಇನ್ನೊಬ್ಬ ಮಗ ಅಸಹಜ ಲೈಂಗಿಕ ಕ್ರಿಯೆಗಾಗಿ ಪಕ್ಷದ ಕಾರ್ಯಕರ್ತನನ್ನೇ ಬಳಸ್ಕೊಳ್ಳೋಕ್ಕೆ ಹೋಗಿ ಜೈಲಿಗೆ ಹೋಗಿದ್ದಾನೆ. ಬರೀ ಅವರು ರೇವಣ್ಣ ಭವಾನಿ ರೇವಣ್ಣ ಮಕ್ಕಳಲ್ಲ, ದೇವೇಗೌಡರ ಮೊಮ್ಮಕ್ಕಳು. ಅಂದರೆ ಎಷ್ಟು ವೈಚಿತ್ರಗಳು ನಡೀತಾ ಇವೆ ಅನ್ನೋದನ್ನು ನೋಡಿದರೆ ಒಂದು ರೀತಿ ಅಸಹ್ಯ ಅನಿಸುತ್ತೆ. ಈ ಅನೇಕ ವಿಚಾರಗಳು ಮೊದಲಿಂದಲೂ ಕೂಡ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾಯಿದ್ವು. ಆದರೆ ಈಗ ಲೋಕಸಭಾ ಚುನಾವಣೆಯ ನಿಮಿತ್ತದ ಕಾರಣದಿಂದ ಅವು ಹೊರಗಡೆ ಬರ್ತಾ ಇವೆ. ರೇವಣ್ಣ ವಿರುದ್ಧ ಕಿಡ್ನ್ಯಾಪ್ ಕೇಸ್ ಬಂತು. ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನು ಪಡಿಬೇಕಾಯಿತು. ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ಹೋಗಿ ಕುಳಿತಿದ್ದ. ಆತನನ್ನು ಭಾರತಕ್ಕೆ ಬಂದ ಮೇಲೆ ಬಂಧಿಸಿ ಈಗ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದೆ. ಅದು 3ನೇನೋ 4ನೇ ಕೇಸಲ್ಲಿ ವಿಚಾರಣೆ ನಡೀತಾ ಇದೆ. ಇಷ್ಟು ಆಗ್ತಾ ಇದ್ದಂತೆ ಸೂರಜ್ ರೇವಣ್ಣ ಪ್ರಕರಣ. ನೀವು ಕಳೆದ 1.5 ತಿಂಗಳಿಂದ ಕರ್ನಾಟಕದ ಒಟ್ಟಾರೆ ಪರಿಸ್ಥಿತಿ ನೋಡಿ. ಬಾರಿಂಗ್ ಇಲೆಕ್ಷನ್ ಬಿಟ್ಟರೆ ನಮ್ಮ ಮೇನ್ ಸ್ಟ್ರೀಮ್ ಸುದ್ದಿಗಳು ಏನು ಬರ್ತಾ ಇವೆ? ಕರೆಕ್ಟ್. ಪ್ರಜ್ವಲ್ ರೇವಣ್ಣ ಎಷ್ಟು ವಿಡಿಯೋಗಳು? 2980 3000 ಎಷ್ಟೋ ವಿಡಿಯೋಗಳು. ಅರೌಂಡ್ 3000. ಪ್ರಜ್ವಲ್ ರೇವಣ್ಣ ಜೊತೆ ಪೊಲೀಸ್ ಇನ್ಸ್ಪೆಕ್ಟರ್ ಆದವರು, ಪ್ರಜ್ವಲ್ ರೇವಣ್ಣ ಜೊತೆ ಅಧಿಕಾರಿಗಳು, ಪಾಪ ಮನೆಯಲ್ಲಿ ಕೆಲಸ ಮಾಡೋರು ವಿಡಿಯೋಗಳು ಬಹಿರಂಗಗೊಂಡವು. ಈಗ ಸೂರಜ್ ರೇವಣ್ಣ ತೋಟದ ಮನೆಗೆ ಪಕ್ಷದ ಕಾರ್ಯಕರ್ತನನ್ನು ಕರೆಸ್ಕೊಂಡು ಲೈಂಗಿಕ ದೌರ್ಜನ್ಯ ಎಸಗತಕ್ಕಂಥ ಪ್ರಯತ್ನ ಮಾಡಿದ ಅನ್ನೋದು ಆರೋಪ. ಅನ್ನೋದು ಏನೇನು ಆರೋಪಗಳು ಬರ್ತಾ ಇವೆ. ದರ್ಶನ್ ಕರ್ನಾಟಕದ ನಂಬರ್ 1 ಸ್ಥಾನದಲ್ಲಿರ್ತಕ್ಕಂಥ ನಟ ಮರ್ಡರ್ ಮಾಡಿ ಒಳಗೆ ಹೋಗ್ತಕ್ಕಂಥದ್ದು. ನನಗೆ ಅನಿಸುತ್ತೆ ಸಮ್ವೇರ್ ಕರ್ನಾಟಕದ ಸೋಷಿಯಲ್ ಸೈಕ್ಗೆ ಸವಾಲು ಒಡ್ತಕ್ಕಂಥದ್ದು, ಕರ್ನಾಟಕದ ಸೋಷಿಯಲ್ ಫ್ಯಾಬ್ರಿಕ್ಕನ್ನು ವಿಚಿತ್ರ ಪರಿಸ್ಥಿತಿಗೆ ದೂಡ್ತಕ್ಕಂಥ ಘಟನೆಗಳು ಬೆಳಕಿಗೆ ಬರ್ತಾ ಇವೆ. ನಾನು ಘಟನೆಗಳು ಬೆಳಕಿಗೆ ಬರ್ತಾ ಇರೋದೇ ತಪ್ಪು ಅಂತ ಇಲ್ಲ, ಆದರೆ ಈ ರೀತಿಯ ಘಟನೆಗಳು ಈಗ ದೇವೇಗೌಡರ ಮೊಮ್ಮಕ್ಕಳು ಸರಿಯಪ್ಪ, ಯಾವುದೋ ಒಂದು ಅಧಿಕಾರದಲ್ಲಿದ್ದಾರೆ, ಏನೋ ಒಂದು ಆರೋಪ ಬರುತ್ತೆ, ಅನೇಕ ಬಾರಿ ತನಿಖೆ ನಡೆಯುತ್ತೆ, ಅದು ವಿಷಯ ಬೇರೆ. ದೇವೇಗೌಡರ ಮೇಲೂ 83ರಲ್ಲಿ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆದ ತಕ್ಷಣ ಲೋಕಾಯುಕ್ತ ತನಿಖೆಗೆ ಆದೇಶ ಮಾಡಿದರು. ದೇವೇಗೌಡರು ರಾಜೀನಾಮೆ ಕೊಟ್ಟರು. ಅವಾಗ ಆ ಸಂಘರ್ಷ ಬೇರೆ. ಇದು ಯಾವ ರೀತಿಯ ಸಂಘರ್ಷ? ಇದು ಯಾವ ರೀತಿಯ ಅಂದರೆ ನನಗೆ ಅರ್ಥ ಆಗಿಲ್ಲ. ಸೂರಜ್ ಮತ್ತು ಪ್ರಜ್ವಲ್ ರಾಜಕಾರಣವನ್ನು ಏನಂತ ತಿಳ್ಕೊಂಡಿದ್ದಾರೆ. ಈಗ ಪ್ರಜ್ವಲ್ ನೋಡಿ, ಕನ್ವಿಕ್ಟ್ ಆಗ್ತಾರೋ ಇಲ್ವೋ ಅದು ಮುಂದಿನ ವಿಚಾರ ಭಾವನ. ಆದರೆ ನಿಮ್ಮ ಮೇಲೆ ಬರ್ತಾ ಇರ್ತಕ್ಕಂಥ ಆರೋಪಗಳೇ, ನಿಮ್ಮ ಫ್ಯಾಮ್ಲಿನೇ ಅದನ್ನು ಸ್ವತಃ HD ಕುಮಾರಸ್ವಾಮಿ ಪ್ರಜ್ವಲ್ ಬಗ್ಗೆ ಹೇಳಿದರು, ನನಗೋದಕ್ಕೂ ಸಂಬಂಧ ಇಲ್ಲ. ನಿನ್ನ ಸೂರಜ್ ಬಗ್ಗೆ ಕೇಳಿದಾಗ ನನಗೆ ಯಾಕೆ ಕೇಳ್ತೀರಿ, ಅವ್ರಿಗೆ ಹೋಗಿ ಕೇಳಿ ಅಂತ ಹೇಳಿದರು. ಅಂದರೆ ನಿಮ್ಮ ಅಪ್ಬ್ರಿಂಗಿಂಗ್, ನಿಮ್ಮ ಸಂಸ್ಕಾರಗಳ ಬಗ್ಗೆ, ನೀವು ಬದುಕನ್ನು ಏನಂತ ತಿಳ್ಕೊಂಡಿದ್ದೀರಿ ಅನ್ನುವುದರ ಬಗ್ಗೆ ಪ್ರಶ್ನಾರ್ಥಕ ಚಿಹ್ನೆಗಳಿರ್ತವೆ. ಎಲ್ಲವೂ ಜೀವನದಲ್ಲಿ ಇದ್ದಿದ್ದೆ, ಜೀವನದಲ್ಲಿ ಎಲ್ಲವೂ ಇದ್ದಿದ್ದೆ. ನಮ್ಮ ಜೊತೆಗೆ ಹಾಸನದ ರಿಪೋರ್ಟರ್ ಇದ್ದಾರೆ, ಅವ್ರನ್ನ ಲೈವಲ್ಲಿ ಮಾತಾಡ್ಸೋಣ. ಹರೀಶ್, ಪ್ರಶಾಂತ್, ಹರೀಶ್, ಏನು ನಡೀತಾ ಇದೆ ಇದು?
ಒಂದು ಕಡೆ ಪ್ರಜ್ವಲ್ ಮೇಲೆ ಬೇರೆ ಪ್ರಕರಣ, ಒಂದು ಕಡೆ ಸೂರಜ್ ಮೇಲೆ ಇನ್ನೊಂದು ಪ್ರಕರಣ. ಪ್ರಶಾಂತ್, ಇದು ಜೆಡಿಎಸ್ ನಾಯಕರ ಜೊತೆಗೆ HD ದೇವೇಗೌಡರ ಕುಟುಂಬವು ತಲೆ ತಗ್ಗಿಸುವಂತಹ ಪ್ರಕರಣ ಇದಾಗಿದೆ. ತಾವು ಹೇಳ್ತಾ ಇದ್ರಿ, ಹೌದು, ರಾಜಕೀಯವಾಗಿ ಅವರ ವಿರುದ್ಧ ಷಡ್ಯಂತ್ರ ಅಥವಾ ರಾಜಕೀಯ ಷಡ್ಯಂತ್ರ ಅಂತ ಈಗ ಹೇಳ್ತಿದ್ರು ಸಹ ಈ ರೀತಿ ಅತ್ಯಾಚಾರ ಪ್ರಕರಣಗಳು, ಆ ರೀತಿ ಜೊತೆಗೆ ಈ ರೀತಿ ಸಲಿಂಗ ಕಾಮ ಲೈಂಗಿಕ ದೌರ್ಜನ್ಯ ಪ್ರಕರಣದಂತ ಆರೋಪಗಳು ಬಂದಾಗ ಅದನ್ನ ಒಂದ್ ರೀತಿ ಎದುರಿಸೋದು JDS ನಾಯಕರಿಗೆ ಕಷ್ಟ ಅನ್ನೋ ರೀತಿ. ಅದಕ್ಕೆ ಸಾಕ್ಷಿ HD ಕುಮಾರಸ್ವಾಮಿ ಅವರು ಆ ವಿಷಯವನ್ನ ಅವ್ರ ಬಾಯಿಂದ ಮಾತಾಡೋಕೆ ರೆಡಿ ಇಲ್ಲ. ಆ ರೀತಿ ಒಂದು ಪರಿಸ್ಥಿತಿಯನ್ನ ಈಗ ರೇವಣ್ಣ ಅವರ ಮಕ್ಕಳು ಸೂರಜ್ ರೇವಣ್ಣ ಇರ್ಬೋದು, ಪ್ರಜ್ವಲ್ ರೇವಣ್ಣ ತಂದೊಡ್ಡಿದ್ದಾರೆ. ಇದು ಸಲಿಂಗ ಲೈಂಗಿಕ ದೌರ್ಜನ್ಯ ಪ್ರಕರಣ ಆಗಿರೋದ್ರಿಂದ ಈ ರೀತಿಯ ಪ್ರಕರಣ ಆರೋಪಗಳು ಕೇಳಿ ಬಂದಾಗ ಅದನ್ನ ಎದುರಿಸೋದು ಹೇಗೆ ಅನ್ನುವಂತಹ ಒಂದು ಸಂಕಷ್ಟದ ಸ್ಥಿತಿ ದೇವೇಗೌಡರ ಕುಟುಂಬಕ್ಕಿದೆ. ಯಡಿಯೂರಪ್ಪನವರು CM ಆದಂತ ಸಂದರ್ಭದಲ್ಲಿ ರೇವಣ್ಣವರ ಅಕ್ರಮ ಆಸ್ತಿಯ ಬಗ್ಗೆ ತನಿಖೆಗೆ ಆದೇಶವನ್ನು ಮಾಡಿದ್ರು. ಆ ರೀತಿ ಆರೋಪಗಳು ಬಂದಾಗ ಅದನ್ನ ಎದುರಿಸೋದಕ್ಕೆ ಎಲ್ಲ ರೆಡಿ ಇರ್ತಾರೆ. ಆದ್ರೆ ಅತ್ಯಾಚಾರ ಪ್ರಕರಣ ಇರ್ಬೋದು, ಈ ರೀತಿ IPC 377 ಅಡಿ ಪ್ರಕರಣ ದಾಖಲಾಗಿರ್ತಕ್ಕಂಥ ಈ ಆರೋಪಗಳನ್ನ ಎದುರಿಸೋದು ಒಂದು ರೀತಿ ಸಂಕಷ್ಟದ ಒಂದು ಪರಿಸ್ಥಿತಿ. HD ರೇವಣ್ಣ ಅವರು ಹೇಳ್ತಾ ಇದ್ದಾರೆ ಇದು ರಾಜಕೀಯ ಷಡ್ಯಂತ್ರ ಅಂತ. ಆದ್ರೆ ಈ ಸಂದರ್ಭಕ್ಕೆ ಆ ಮಾತನ್ನು ಹೊರತುಪಡಿಸಿ ಇನ್ನೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಪ್ರಶಾಂತ್. ಇದು ರಾಜಕೀಯ ಷಡ್ಯಂತ್ರ ಇರ್ಬೋದು, ಮತ್ತೊಂದಿರ್ಬೋದು. ಆದ್ರೆ ಈ ಆರೋಪಗಳು ಮತ್ತೆ ಈ ಪ್ರಕರಣದ ದೂರುಗಳು ಇರ್ತಕ್ಕಂಥದ್ದನ್ನ ಹರೀಶ್, ಕಳೆದ ಒಂದು ತಿಂಗಳಿಂದ ನಾನು ಈ ಆರೋಪಗಳ ಬಗ್ಗೆ ಈಗ ನಾವು ಚರ್ಚೆ ಮಾಡಿದ್ದೀವಿ. ಕಳೆದ ಒಂದು ತಿಂಗಳಿನಿಂದ ಹಾಸನದಲ್ಲಿರ್ತಕ್ಕಂಥ ದೇವೇಗೌಡರ ಕಾರ್ಯಕರ್ತ ಏನು ಮಾತಾಡ್ತಾ ಇದ್ದಾನೆ? ಪ್ರಶಾಂತ್, ಈ ಪ್ರಕರಣ ಅತ್ಯಾಚಾರ ಪ್ರಕರಣ ಇರುವ ನಂತರದಲ್ಲಿ ಒಂದು ತಿಂಗಳಿಂದ ತಾವು ಕೇಳಿದಂತ ಪ್ರಶ್ನೆ ಕೇಳೋದಾದ್ರೆ, ಒಂದು ತಿಂಗಳಿನಿಂದ ಒಂದ್ ರೀತಿ ಅಡಕತ್ತರಿಗೆ ಅವರು ಅಭಿಮಾನಿಗಳು ಸಿಗಾಕೊಂಡಂತ ಪರಿಸ್ಥಿತಿ ಇದೆ. ಹೊರಗಡೆ ಬಂದು ಮಾತಾಡಕ್ ಆಗ್ತಿಲ್ಲ. ಅವರ ಸ್ನೇಹಿತರ ಜೊತೆನೂ ಸಹ ಈ ವಿಷಯಗಳನ್ನ ಸಮರ್ಥನೆ ಮಾಡ್ಕೊಳ್ಳಾರ್ದಂತ ಸ್ಥಿತಿ. ಇನ್ನು ಜೊತೆಗೆ ಆಕ್ಟಿವ್ ಆಗಿ ಪಾರ್ಟಿಯಲ್ಲಿ ಗುರುತಿಸ್ಕೊಳ್ಳಿಕ್ಕೂ ಸಹ ಓಡಾಟವನ್ನ ರಾಜಕೀಯವನ್ನ ಮಾಡಲಾರ್ದಂತಹ ಒಂದು ಸಂದಿಗ್ಧ ಪರಿಸ್ಥಿತಿಗೆ HD ದೇವೇಗೌಡರ ಅಭಿಮಾನಿಗಳಿರ್ಬೋದು, ಅವರ ಫಾಲೋವರ್ಸ್ ಇರ್ಬೋದು, JDS ಕಟ್ಟ ಬೆಂಬಲಿಗರಿರ್ಬೋದು, ಎಲ್ಲರೂ ಸಹ ಒಂದು ರೀತಿಯ ಸಂದಿಗ್ಧ ಪರಿಸ್ಥಿತಿಗೆ ತಳ್ಳಲ್ಪಟ್ಟಿದ್ದಾರೆ. ಅವ್ರಿಗೀಗ ಕಾಫಿ ಕುಡಿಬೇಕಾದ್ರೂ ಸಹ ಅವರ ಸ್ನೇಹಿತರ ಜೊತೆ ಇದನ್ನ ಸಮರ್ಥನೆ ಮಾಡ್ಕೊಳ್ಳಾರ್ದಂತ ಒಂದು ಅತಂತ್ರ ಸ್ಥಿತಿ, ಸಂದಿಗ್ಧ ಪರಿಸ್ಥಿತಿ ಕಟ್ಟ JDS ಬೆಂಬಲಿಗರಿಗೆ ಉಂಟಾಗಿರ್ತಕ್ಕಂಥದ್ದು. ಇದನ್ನ ಯಾವ ರೀತಿ ಅವರು ಸಮರ್ಥನೆ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಬಹುಶಃ ಮಾರ್ಕ್ ಮಾಡಿರೋದು, ರಾಜಕೀಯ ಮಾಡಿರ್ಬೋದು, ಈ ತರದೆಲ್ಲ ಹೇಳ್ತಾ ಹೋದ್ರು ಸಹ ಇದನ್ನ ಎದುರಿಸಲಾರದಂತ ಸ್ಥಿತಿ ಈಗ ಕಟ್ಟ ಬೆಂಬಲಿಗರಿದೆ. ಥ್ಯಾಂಕ್ ಯು ವೆರಿ ಮಚ್ ಹರೀಶ್. ಇನ್ನೂ ಏನೇನು ನೋಡ್ಬೇಕು ಭಾವನಾ, ಆದರೆ ರೇವಣ್ಣನವರ ಮಕ್ಕಳ ಮನೆಗೆ ಹೆಣ್ಮಕ್ಳು ಬರೋದು ಕಷ್ಟ ಇದೆ, ಗಂಡು ಮಕ್ಕಳು ಬರೋದು ಕಷ್ಟ ಇದೆ. ಆ ವಿಚಿತ್ರ ಸ್ಥಿತಿಗೆ ರೇವಣ್ಣನವರ ಮನೆ ಇವತ್ತು ತಲುಪಿದೆ. ಅಂದರೆ ನಾನು ಆರೋಪಗಳ ದೃಷ್ಟಿಯಿಂದ ಹೇಳ್ತಕ್ಕಂಥದ್ದು, ವಿಪರೀತ ಅಧಿಕಾರ, ವಿಪರೀತ ದುಡ್ಡು, ಯೌವನ ಮತ್ತು ಅಹಂಕಾರ. ಇದು ಅಹಂಕಾರಗಳು, ದುರಹಂಕಾರಗಳು ಬರಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ. ರೈಟ್. ಇದೇ ಸುದ್ದಿಯೊಂದಿಗೆ ಇವತ್ತಿನ ಚರ್ಚೆ ಮುಗಿಸೋಣ ಪ್ರಶಾಂತ್. ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.